ಆತ್ಮೀಯ ಭವಿಷ್ಯತ್ತಿನ ಭಾವಿ ಅಧಿಕಾರಿಗಳೇ, ತಮಗೆ ಲೋಕೇಶ್ ಹಿಡ್ಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ದಿನಾಲೂ ಯೂಟ್ಯೂಬ್ ತರಗತಿಗಳನ್ನು ಪ್ರಾರಂಭಿಸಿದ್ದೇನೆ. ಸ್ಪರ್ಧಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭೂಗೋಳಿಕ ಸಂಬಂಧಿಸಿದ ಪ್ರಶ್ನೆ ಬಗ್ಗೆ ಕೇಳುತ್ತಾ ಬಂದಿದ್ದಾನೆ. ಹಾಗಾಗಿ ಈ ದಿನ ನಾವು ಭೂಗೋಳಶಾಸ್ತ್ರದ ಪ್ರಶ್ನೆಗಳ ಬಗ್ಗೆ ನೋಡೋಣ. ಪ್ರಶ್ನೆ 1, ಚಿತ್ರಕೂಟ ಜಲಪಾತ ಯಾವ ನದಿಗೆ ಕಂಡುಬರುತ್ತದೆ? ಆಪ್ಷನ್ಸ್ ಎ ಘಟಪ್ರಭಾ ನದಿ, ಆಪ್ಷನ್ಸ್ ಬಿ ಭೀಮಾ ನದಿ, ಆಪ್ಷನ್ಸ್ ಸಿ ಇಂದ್ರಾವತಿ ನದಿ, ಆಪ್ಷನ್ಸ್ ಡಿ ಪ್ರಾಣಹಿತ ನದಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂದ್ರಾವತಿ ನದಿ. ಈ ಇಂದ್ರಾವತಿ ನದಿ ಗೋದಾವರಿ ನದಿಯ ಉಪನದಿಯಾಗಿದೆ. ಈ ಇಂದ್ರಾವತಿ ನದಿ ಎಲ್ಲಿ ಕಂಡುಬರುತ್ತದೆ ಅಂದರೆ ಒಡಿಸ್ಸಾದ ಕಾಳಹಂಡಿ ಬಳಿ ಉಗಮಗೊಳ್ಳುತ್ತದೆ. ಈ ಚಿತ್ರಕೂಟ ಜಲಪಾತ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ಜಲಪಾತವಾಗಿದೆ. ಬಸ್ತಾರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಚಿತ್ರಕೂಟ ಜಲಪಾತವನ್ನು ಭಾರತದ ನಯಾಗಾರ್ ಎಂದು ಕೂಡ ನಾವು ಕರಿತೀವಿ. ವಿದ್ಯಾರ್ಥಿಗಳೇ, ನಿಮಗೊಂದು ಪ್ರಶ್ನೆ, ಕರ್ನಾಟಕದ ನಯಾಗಾರ ಎಂದು ಯಾವ ಜಲಪಾತವನ್ನು ಕರೆಯಲಾಗುತ್ತದೆ? ನೀವು ಉತ್ತರವನ್ನು ನನ್ನ ಕಮೆಂಟ್ ಬಾಕ್ಸಿನಲ್ಲಿ ಹಾಕಿ. ಪ್ರಶ್ನೆ ಸಂಖ್ಯೆ 2, ಕರ್ನಾಟಕದಲ್ಲಿ ಯಾವ ಮಾದರಿಯ ಕಬ್ಬಿಣವು ಪ್ರಧಾನವಾಗಿ ಕಂಡುಬರುತ್ತದೆ? ಆಪ್ಷನ್ಸ್ ಎ ಹೆಮ್ಯಾಟೈಟ್, ಆಪ್ಷನ್ಸ್ ಬಿ ಮ್ಯಾಗ್ನಟೈಟ್, ಆಪ್ಷನ್ ಸಿ ಲೆಮೋನೈಟ್, ಆಪ್ಷನ್ ಡಿ ಸಿಡೆರೈಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮ್ಯಾಗ್ನಟೈಟ್. ಈ ಅತಿ ಹೆಚ್ಚು ಗುಣಮಟ್ಟ ಕಬ್ಬಿಣದ ಅದಿರು ಈ ಮ್ಯಾಗ್ನಟೈಟ್ ಆಗಿದೆ. ಹೆಮ್ಯಾಟೈಟ್ ಕಬ್ಬಿಣದ ಅದಿರು ದ್ವಿತೀಯ ದರ್ಜೆಯ ಕಬ್ಬಿಣ ಅದಿರು ಆಗಿದೆ. ಮ್ಯಾಗ್ನಟೈಟ್ ಅದಿರಿನಲ್ಲಿ 70-72% ಕಬ್ಬಿಣ ನೇರವಾಗಿ ನಮಗೆ ದೊರಕುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಹೆಮ್ಯಾಟೈಟ್ ಮಾದರಿಯ ಕಬ್ಬಿಣವು ದೊರಕುತ್ತದೆ. ಅತಿ ಕಡಿಮೆ ಗುಣಮಟ್ಟದ ಕಬ್ಬಿಣ ಸಿಡೆರೈಟ್. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ, ಕಾಪು ಬೀಚ್ ಯಾವ ಜಿಲ್ಲೆಯಲ್ಲಿ ಸಂಬಂಧಿಸಿದೆ? ಈ ಪ್ರಶ್ನೆ ಬಹಳ ಸಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದು ಹೋಗಿದೆ. ಆಪ್ಷನ್ಸ್ ಎ ಉಡುಪಿ, ಆಪ್ಷನ್ಸ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ದಕ್ಷಿಣ ಕನ್ನಡ, ಆಪ್ಷನ್ ಡಿ ಕೊಡಗು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಉಡುಪಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೀನುಗಾರಿಕೆಗೆ ಪ್ರಸಿದ್ಧವಾಗಿರ್ತಕ್ಕಂಥ ಬೀಚ್ ಅಂದ್ರೆ ಅದು ಉಡುಪಿ ಜಿಲ್ಲೆಯ ಮಲ್ಪೆ ಬೀಚ್, ಅದೇ ಜಿಲ್ಲೆಯಲ್ಲಿ ಮರವಂತೆ ಬೀಚ್ ಮತ್ತು ಕಾಪು ಬೀಚ್. ವಿದ್ಯಾರ್ಥಿಗಳೇ, ನಿಮಗೊಂದು ಪ್ರಶ್ನೆ, ರವೀಂದ್ರನಾಥ್ ಠಾಕೂರ್ ಬೀಚ್ ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಈ ಉತ್ತರವನ್ನು ಕೂಡ ನನ್ನ ಕಮೆಂಟ್ ಬಾಕ್ಸಿನಲ್ಲಿ ನೀವು ತಿಳಿಸಬೇಕು. ಮುಂದಿನ ಪ್ರಶ್ನೆ, ಸುವರ್ಣಮುಖಿ ನದಿಯು ಯಾವ ರಾಷ್ಟ್ರೀಯ ಉದ್ಯಾನವನದ ಮುಖಾಂತರ ಹಾದು ಹೋಗುತ್ತದೆ? ಆಪ್ಷನ್ಸ್ ಎ ಬಂಡೀಪುರ, ಆಪ್ಷನ್ಸ್ ಬಿ ಬನ್ನೇರುಘಟ್ಟ, ಆಪ್ಷನ್ಸ್ ಸಿ ಅಣಸಿ, ಆಪ್ಷನ್ಸ್ ಡಿ ಕುದುರೆಮುಖ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬನ್ನೇರುಘಟ್ಟ. ಈ ಸುವರ್ಣಮುಖಿ ನದಿ ಬೆಂಗಳೂರು ನಗರ ವಲಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ನದಿಯಾಗಿದೆ. ಕರ್ನಾಟಕದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಇದಾಗಿದೆ. ಕರ್ನಾಟಕದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನ 1974ರಲ್ಲಿ ಪ್ರಾರಂಭವಾಗಿದೆ. ಬಂಡೀಪುರ್ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಬನ್ನೇರುಘಟ್ಟ ಉತ್ತರ ಭಾಗಕ್ಕೆ ಕಬಿನಿ ನದಿ ಹರಿಯುತ್ತದೆ. ಬನ್ನೇರುಘಟ್ಟ ದಕ್ಷಿಣ ಭಾಗಕ್ಕೆ ಮೋಯರ್ ನದಿ ಹಾದು ಹೋಗುತ್ತದೆ. ಬನ್ನೇರುಘಟ್ಟ ಮಧ್ಯಭಾಗದಲ್ಲಿ ನುಗು ನದಿ ಹಾದು ಹೋಗುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡವನ್ನು ಬೇರ್ಪಡಿಸುವ ನದಿ ಯಾವುದಂದರೆ ಅದು ಮೋಯರ್ ನದಿ. ಇನ್ನು ಔಸಿ ಅಥವಾ ಅಣಸಿ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ. ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಳಿ ನದಿ ಹಾದು ಹೋಗುತ್ತದೆ. ಇನ್ನು ಕುದುರೆಮುಖ, ಇದು ಚಿಕ್ಕಮಗಳೂರು ಜಿಲ್ಲೆ ವಲಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕಪ್ಪು ಚಿರತೆಗಳು ಕರ್ನಾಟಕದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತವೆ? ಆಪ್ಷನ್ಸ್ ಎ ಬನ್ನೇರುಘಟ್ಟ, ಆಪ್ಷನ್ಸ್ ಬಿ ಬಂಡೀಪುರ,
ಆಪ್ಷನ್ಸ್ ಸಿ ಔಸಿ, ಆಪ್ಷನ್ಸ್ ಡಿ ನಾಗರಹೊಳೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಔಸಿ. ಔಸಿ ಅಥವಾ ಅಣಸಿ ರಾಷ್ಟ್ರೀಯ ಉದ್ಯಾನವನ, ಇದಕ್ಕೆ 2015 ನಂತರ ಕಾಳಿ ರಿಸರ್ವ್ ಟೈಗರ್ ಹೆಸರು ಕೂಡ ಅಂಥೇಳಿ ಕರೀತಾರೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಇನ್ನೊಂದು ಹೆಸರು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಮುಂದಿನ ಪ್ರಶ್ನೆ, ಪಶ್ಚಿಮ ಘಟ್ಟಗಳ ಬೆಟ್ಟಗಳನ್ನು ಸಹ್ಯಾಮ್ ಬೆಟ್ಟಗಳು ಎಂದು ಯಾವ ರಾಜ್ಯದಲ್ಲಿ ಕರೆಯುತ್ತಾರೆ? ಪ್ರಶ್ನೆ ಇನ್ನೊಮ್ಮೆ ನೋಡಿ. ಪಶ್ಚಿಮ ಘಟ್ಟಗಳ ಬೆಟ್ಟಗಳನ್ನು ಸಹ್ಯಾಮ್ ಬೆಟ್ಟಗಳು ಎಂದು ಯಾವ ರಾಜ್ಯದಲ್ಲಿ ಕರೆಯುತ್ತಾರೆ? ಆಪ್ಷನ್ಸ್ ಎ ಕರ್ನಾಟಕ, ಆಪ್ಷನ್ಸ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕೇರಳ, ಆಪ್ಷನ್ಸ್ ಡಿ ಗುಜರಾತ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಪಶ್ಚಿಮ ಘಟ್ಟಗಳು ತಪತಿ ನದಿಯಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಹಂಚಿಕೆಯಾಗಿರ್ತಕ್ಕಂಥ ಘಟ್ಟಗಳಾಗಿವೆ. ಪಶ್ಚಿಮ ಘಟ್ಟಗಳು ಯಾವ್ಯಾವ ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂದರೆ, ಮೊದಲನೆಯದು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳ ಈ ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಬೆಟ್ಟಗಳೆಂದು ಕೂಡ ಕರೆಯುತ್ತಾರೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಅಥವಾ ಮಲೆನಾಡು ಬೆಟ್ಟಗಳು ಎಂದು ಕೂಡ ಕರೆಯುತ್ತಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಮೊದಲು ತಡೆಗಟ್ಟುವ ಭಾರತದ ಭೂಸ್ವರೂಪ ಅಂದರೆ ಅದು ಪಶ್ಚಿಮ ಘಟ್ಟಗಳು. ಅತಿ ಹೆಚ್ಚು ಜೀವ ವೈವಿಧ್ಯತೆ ಭಾರತದಲ್ಲಿ ಕಂಡುಬರುವುದು ಈ ಪಶ್ಚಿಮ ಘಟ್ಟದಲ್ಲಿ. ಇದೇ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡದ್ದು 2012ರಲ್ಲಿ. ಇಲ್ಲಿ ತನಕ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು.